ನೀವು ಪೊಲೀಸ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದ್ರಿ, ವಿಮೆನ್ ಕಾನ್ಸ್ಟೇಬಲ್ ಯಾಕೆ ಸಸ್ಪೆಂಡ್ ಮಾಡಿದ್ರಿ ಹೇಳಿ? ಯಾಕೆ ನೀವು ಸಸ್ಪೆಂಡ್ ಮಾಡಿದ್ರಿ? ನಿಮಗೆ ಓರಿಯಂಟೇಶನ್ ಇಲ್ಲ ವಿಚಾರ ಮಾತಾಡಕ್ ಬರಲ್ಲ. ಓರಿಯಂಟೇಶನ್ ಇಲ್ಲ. ಗೌಡ್ರೆ ಅದೇ ಅವ್ರು ಹೇಳ್ತಿದ್ದಾರೆ, ಪ್ರತಿ ಮನೆಗೂ ಕೂಡ ಎಲ್ಲೆಲ್ಲಿ ಪ್ರೀತಿ ಪ್ರೇಮ ಮತ್ತೊಂದು ಮಗದೊಂದು 10 ಸೆಕೆಂಡ್ ಅವ್ರು ರಿಯಾಕ್ಟೇ ಮಾಡಿಲ್ಲ. ಅಲ್ಲ, ಅಲ್ಲಿ ಎಲ್ಲಾ ಕಡೆ ಕೂಡ ಪೊಲೀಸರನ್ನ ನಿಯೋಜನೆ ಮಾಡೋಕ್ಕಾಗಲ್ಲ, ಪ್ರಾಕ್ಟಿಕಲಿ ಹೌದು ಮಾಡೋಕ್ಕಾಗಲ್ಲ. ಬಟ್ ಪೊಲೀಸ್ ಇಲಾಖೆ ಬಗ್ಗೆ ಈ ತರ ಕ್ರಿಮಿನಲ್ ಆಕ್ಟಿವಿಟಿ ಮಾಡೋರಿಗೆ ಒಂದು ಭಯ ಅಂತ ಇರಬೇಕಾಗುತ್ತೆ. ರಾಜುಗೌಡ್ರ ಸಮಯ. ಮೊಟ್ಟ ಮೊದಲನೇದಾಗಿ ಈ ಹತ್ಯೆನ ನಿಜವಾಗ್ಲೂ ಖಂಡಿಸ್ತೀವಿ. ಯಾರದೇ ಮನೇಲಾಗ್ಲಿ, ಒಂದು ಮುಸಲ್ಮಾನರ ಮನೇಲಾಗ್ಲಿ, ಒಂದು ಹಿಂದೂ ಮನೇಲಾಗ್ಲಿ, ಯಾರದೇ ಮನೇಲಾದ್ರೂ ಹತ್ಯೆನೇ. ಕಾನೂನು ವಿಚಾರಕ್ಕೆ ಬಂದಾಗ ನಾವು ಇದನ್ನ ಪೊಲಿಟಿಕಲ್ ಪೊಲರೈಸೇಷನ್ ಮಾಡೋದು ತಪ್ಪು. ಇಂಥ ಪ್ರಕರಣಗಳು ಬಂದಾಗ ಕೆಲವು ದೇಶಗಳಲ್ಲಿ ಕಾನೂನು ಯಾವ ಮಟ್ಟಕ್ಕೆ ಆಗ್ಬಿಟ್ಟಿರ್ತವೆ ಅಂದರೆ ಜಂಗಲ್ ರಾಜ್ ಆಗ್ಬಿಡುತ್ತೆ. ಕೆಲವು ಸತಿ ಮಾಧ್ಯಮಗಳೇ ಬಿತ್ತರಿಸ್ತೀವಿ ನಾವು ಜಂಗಲ್ ರಾಜ್ ಅಂತ. ಯಾವಾಗ ಜಂಗಲ್ ರಾಜ್ ಅಂತ ಮಾಡ್ತೀವಿ ಅಂದರೆ ಅಲ್ಲಿ ಕ್ರೈಮ್ಸ್ಗಳು ಅವ್ಯಾಹತವಾಗಿ ನಡೀತವೆ. ಪೊಲೀಸ್ನವರಾಗಲಿ ಮಾಧ್ಯಮದವರಾಗಲಿ ಏನು ಪ್ರಶ್ನೆ ಮಾಡೋಕ್ಕೂ ಆಗದಿರೋಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿರ್ತವೆ. ಅಂಥ ಪರಿಸ್ಥಿತಿಗಳಲ್ಲಿ ನಾವೇನು ಮಾಡ್ತೀವಿ, ಅದನ್ನು ಜಂಗಲ್ ರಾಜ್ ಅಂತ ಕರಿತೀವಿ. ಪದೇ ಪದೇ ಹತ್ಯೆಗಳಾದಾಗ, ಪದೇ ಇಂಥವಾದಾಗ ನೋಡಿ, ಅವಾಗ ಒಂದೊಂದು ಈ ರೌಡಿಗಳ ಅಟ್ಟಹಾಸ ಎಲೆ ಮೀರಿದಾಗ ಮುಂಬೈನಲ್ಲಿ ಒಂದು ಎನ್ಕೌಂಟರ್ ಆಯಿತು. ಅವತ್ತಿನ ಮಟ್ಟಕ್ಕೆ ದೊಡ್ಡ ಸುದ್ದಿ ಆಯಿತು. ಸೊ ತದನಂತರ ರೌಡಿಸಮ್ ತಾನಾಗಿ ನಡಿ ಈಗ ಶುರು ಮಾಡೋಣ. ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಅಡಗೋಯ್ತು. ಕಳೆದ 4 ವರ್ಷದಿಂದ ಹೈದರಾಬಾದ್ನಲ್ಲಿ ಒಂದು ಹೆಣ್ಣು ಮಗಳನ್ನ ಮುಸ್ಸಂದೆ ಹೊತ್ತಿನಲ್ಲಿ ಸಂಜೆ 7-7:30 ಹೊತ್ತಿನಲ್ಲಿ ರೇಪ್ ಮಾಡ್ತಾರೆ. ರೇಪ್ ಮಾಡಿದಾಗ ಕಾನೂನು 1-2 ಹೆಜ್ಜೆ ಮುಂದೆ ಹೋಗಿ ಆ 3 ಜನನೂ ಎನ್ಕೌಂಟ್ರ್ ಮಾಡ್ತಾರೆ. ಸೊ ನಾನು ಈ ಪರಿಸ್ಥಿತಿಲಿ ಹೇಳ್ತಾ ಇರೋದು, ಒಂದು ಈ ಕ್ರೈಮ್ ಮಾಡೋವಂಥವ್ರಿಗೆ ಕಾನೂನಿನ ಬಗ್ಗೆ ಭಯ ಬರಬೇಕು. ಇವಾಗ ಏನಾಗ್ಬಿಟ್ಟಿದೆ ಅಂದರೆ, ಮೊನ್ನೆ ಒಂದು ಪ್ರಕರಣ ಆಗಿದೆ, ಆ ಪ್ರಕರಣ ಇನ್ನೂ ಮಾಸೇ ಇಲ್ಲ, ಅಲ್ಲಿ ಇನ್ನೊಬ್ಬ ಇಂಥ ಪ್ರಕರಣ ಕೈ ಇಡ್ತಾ ಇದ್ದಾನೆ ಅಂದರೆ, ಸೊ ಇವ್ರಿಗೆ ಕಾನೂನಿನ ಬಗ್ಗೆ ಭಯ ಕಡಿಮೆ ಆಗಿದೆ. ಸೊ ಇಂಥ ಪರಿಸ್ಥಿತಿಗಳಲ್ಲಿ ನಾನು ಮೊನ್ನೆ ಒಂದು ಶಾರ್ಟ್ ಮೂವಿ ನೋಡಿದೆ, ಪೋಲಾರ್ ಅಂತೇಳಿ ಒಂದು ಶಾರ್ಟ್ ಮೂವಿ. ಒಂದು ಹೆಣ್ಣು ಮಗಳನ್ನು ರೇಪ್ ಮಾಡೋಂಥ ವಿಚಾರದಲ್ಲಿ ಲಾಯರ್ಗೂ ಮತ್ತು ಇವ್ರಿಗೂ ಯಾರು ಪೊಲೀಸ್ನವ್ರಿಗೂ ಒಂದು ವಾದ ವಿವಾದ ನಡೆಯುತ್ತೆ. ಪೊಲೀಸ್ ಒಬ್ಬ ACP ವಿವಾದದಲ್ಲಿ ಹೇಳ್ತಾನೆ, ಹೌದು ಇಷ್ಟು ದಿನ ಇಂಥ ರಾಕ್ಷಸರಿಗೆ ನಾವು ಕುಣಿಸಿ ತಿನ್ನಿಸಿ ಬಿರಿಯಾನಿ ಹಾಕಿ ಅವ್ರನ್ನ ಸಾಕಿದ್ದೀವಿ, ಇಂಥವ್ರು ಬರೀ ರಾಕ್ಷಸ ಕೃತ್ಯಕ್ಕೆ ನಮ್ಮ ಅಧಿಕಾರದಲ್ಲಿ ನಮ್ಮ ಪೊಲೀಸ್ ವ್ಯವಸ್ಥೆಯಲ್ಲಿ ಅವ್ರಿಗೂ ಬುದ್ಧಿ ಕಲಿಸುವಂಥ ಒಂದು ತಾಕತ್ತಿದೆ ಅನ್ನೋದನ್ನ ಅಲ್ಲಿ ಬಿತ್ತರಿಸ್ತಾನೆ. ಅಂದರೆ ಆ ಮಟ್ಟದ ಚಿಂತನೆಗಳು ಮನಸ್ಸಿನಲ್ಲಿ ಬರ್ತವೆ. ಸೊ ಈ ಪರಿಸ್ಥಿತಿ ಬಂದಾಗ ಅಟ್ಲೀಸ್ಟು ಇಂಥ ದುಷ್ಟರನ್ನ ಅಟ್ಲೀಸ್ಟ್ ಇಬ್ಬರನ್ನ ಎನ್ಕೌಂಟರ್ ಮಾಡಿದ್ರೆ, ನಾನು ಯಾವುದೇ ಕಾರಣಕ್ಕೂ ನಾವು ಈ ಸಂದರ್ಭದಲ್ಲಿ ಇಂಥವನ್ನ ನಾವು ಮಾತಾಡಬಾರ್ದು. ಆದ್ರೂ ಕೂಡ ಯಾಕೆ ಹೇಳ್ತೀನಿ ಅಂದ್ರೆ, ಇಂಥವ್ರು ಯಾರು ಒಬ್ಬರನ್ನ ಎನ್ಕೌಂಟರ್ ಅಂತ ಮಾಡಿದಾಗ ಅಟ್ಲೀಸ್ಟ್ ಒಂಚೂರು ಭಯ ಬರ್ತದೆ. ಈಗ ಹೈದರಾಬಾದ್ನಲ್ಲಿ ಆಗಿದ ಪ್ರಕರಣ ನಂತರ ಒಂದಷ್ಟು ಜನ ಮಹಿಳೆಯರನ್ನ ಮಾತನಾಡಿಸಿದಾಗ್ಲೂ ಕೂಡ ಅವ್ರು ಅದೇ ಹೇಳಿದ್ರು, ನಗ್ತಾ ಇದ್ದಾರೆ. ನನಗೆ ನಿಜವಾಗ್ಲೂ ಈ ವಿಚಾರದಲ್ಲಿ ಇವ್ರ ಮನಸ್ಥಿತಿ ಹೇಗಿರುತ್ತೆ ಅಂತ ಯೋಚನೆ ನೀವು ನಗ್ತಿರಲ್ಲ. ನಿಜವಾಗ್ಲೂ ನನಗೆ ಆ ಮನಸ್ಥಿತಿನ ನನಗೆ ಬೇಸರ ಅನ್ನಿಸ್ತು. ನೀವು ನಕ್ಕೊಳ್ಳಿ, ನನಗೆ ಬೇಜಾರಿಲ್ಲ. ನಿಮ್ಮ ನೋಡಿ, ನಿರಂಜನ ಪರಿಸ್ಥಿತಿ ಕೇಳಿ, ಇಂತಹ ಪರಿಸ್ಥಿತಿಗಳಲ್ಲಿ ನೀವು ಯಾವ ರೀತಿ ಕನ್ನಡಿ ಹಿಡಿತೀರಿ, ಯಾವ ರೀತಿ ಬದಲಾವಣೆ ತರ್ತೀರಿ ಹೇಳಿ ನೋಡೋಣ. ಅದನ್ನೇ ಹೇಳ್ತಿದ್ದೇನೆ, ಯಾವುದೇ ಒಂದು ಎನ್ಕೌಂಟರ್ ಲೀಗಲ್ ಅಲ್ಲ ಸರ್. ನೀವು ಒಂದು ನಿಮಿಷ ನಾನು ಮುಗಿಸ್ತೀನಿ. ಕಾನೂನು ಬಿಗಿ ಆಗೋದು ಹೇಗೆ, ಭಯ ಹುಟ್ಟೋದು ಯಾಕೆ? ಬರ್ತೀನಿ. ನಿರಂಜನ್ ಹಿರೇಮಠ ಅವ್ರ ಸಮಯ, ಯತ್ನಾಳ್ ಸರ್ ಬಂದೆ, ನನಗೆ ಬೇಕು, ಅದಕ್ಕೆ ಉತ್ತರ ಬೇಕು, ನನಗೆ ಉತ್ತರ ಬೇಕು. ಉತ್ತರ ಪೊಲೀಸ್ ಸ್ಟೇಟ್ ಅಲ್ಲ,
ನಿರಂಜನ್ ಹಿರೇಮಠ್ ಸ್ಕ್ರೀನ್ ಅಲ್ಲಿ ನಿರಂಜನ್ ಹಿರೇಮಠ್ ರಾಜು ಗೌಡ್ರೆ ಇಲ್ಲಿ ರಾಜು ನಿರಂಜನ್ ಹಿರೇಮಠ್ ತಗೊಳ್ಳಿ ಸ್ಕ್ರೀನ್ ಅಲ್ಲಿ ನಿರಂಜನ್ ಹಿರೇಮಠ್ ತಗೊಳ್ಳಿ ಇಟ್ನಾಳ್ ಸರ್ ರಾಜು ಗೌಡ ಸರ್ ಒಂದ್ 2-3 ನಿಮಿಷ ಈ ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೆ ಬ್ರೇಕ್ ಹಾಕೋಣ. ನಿರಂಜನ್ ಹಿರೇಮಠ್ನ ಮಾತಾಡ್ಸ್ಬೇಕು. ಬರ್ತೀನಿ ವಾಪಸ್, ನಾನು ಬರ್ತೀನಿ ನಿಮ್ಮ ಹತ್ರ.